ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿರುವ ಧರ್ಮಸಾಗರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಡೊಳ್ಳು ಕುಣಿತ, ವೀರಗಾಸೆಯೊಂದಿಗೆ ಕನ್ನಡಾಂಬೆಯ ಘೋಷಣೆಗಳೊಂದಿಗೆ ದೊಮ್ಮಸಂದ್ರ ಗ್ರಾಮದ ರಾಜ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಸಾರ್ವಜನಿಕರಲ್ಲಿ ಕನ್ನಡ ಅಭಿಮಾನವನ್ನು ಬೆಳೆಸಿದರು. ಇನ್ನು ಧರ್ಮಸಾಗರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಸಿಂಗರಿಸಿದ ಬೃಹತ್ ವೇದಿಕೆಯಲ್ಲಿ ಶಾಸಕ ಬಿ ಶಿವಣ್ಣರವರು ಧ್ವಜಾರೋಹಣ ನೆರವೇರಿಸಿ ನಂತರ ತಾಯಿ ಭುವನೇಶ್ವರಿ ದೇವಿಗೆ ಪುಷ್ಪ ನಮನ ಸಲ್ಲಿಸಿ ಸರ್ವರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೋರಿದರು. ಇನ್ನು ಇದೇ ವೇಳೆ ಧರ್ಮಸಾಗರ ವಿದ್ಯಾಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿದ ಮತ್ತು ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇನ್ನು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಕ್ಕಳಿಂದ ನೃತ್ಯ, ಗೀತ ಗಾಯನ, ಹಾಡು, ವಚನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಇನ್ನು ವಿಶೇಷವಾಗಿ ಖ್ಯಾತ ಗಾಯಕರಾದ ಆನೇಕಲ್ ರಾಜೇಶ್ ಮತ್ತು ತಂಡದವರಿಂದ ವಾದ್ಯಗೋಷ್ಠಿಯನ್ನು ಸಹ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಧರ್ಮಸಾಗರ ವಿದ್ಯಾಸಂಸ್ಥೆಯ ಹಿರಿಯ ನಿರ್ದೇಶಕರಾದ ಡಿಸಿ ಮನೋಹರ್, ಖಜಾಂಚಿಯಾದ ಡಾಕ್ಟರ್ ಡಿವಿ ಧನರಾಜು, ಉಪಾಧ್ಯಕ್ಷ ಅಶ್ವಥ್ ನಾರಾಯಣ ರೆಡ್ಡಿ, ಕಾರ್ಯದರ್ಶಿ ಬಿವಿ ಶಾಂತಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಡಾಕ್ಟರ್ ಬಿಎಂ ಪಾಟೀಲ್ ಪಾಂಡು, ರಾಜ್ಯ ಪ್ರಶಸ್ತಿ ವಿಜೇತರಾದ ಎಸ್ಎಂ ಚಂದ್ರಹಾಸ್, ನಿರ್ದೇಶಕರಾದ ಡಿಎಚ್ ಜಗನ್ನಾಥ್, ಡಿವಿ ಸುರೇಶ್, ಡಿಎಸ್ ಕೃಷ್ಣಪ್ಪ, ಕೆ ವೇಣುಗೋಪಾಲ್, ಆರ್ಎಸ್ ವೆಂಕಟಸ್ವಾಮಿ, ಧರ್ಮಸಾಗರ ಪ್ರೌಢಶಾಲೆ 1990 ಮತ್ತು 1993ನೇ ಸಾಲಿನ ಹಿರಿಯ ವಿದ್ಯಾರ್ಥಿಗಳ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಸ್ ಕೇಶವ್ ಬಾಬು ರೆಡ್ಡಿ ಹಾಗೂ ಮತ್ತಿತರರು ಹಾಜರಿದ್ದರು.
ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತೇಳಿ ಕನ್ನಡಿಗರು ತನ್ನ ಈ ನೆಲವನ್ನು ಮರೆಯಲ್ಲ, ಮತ್ತೆ ಒಗ್ಗೂಡ್ಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಟ್ಟು ಈ ಅಖಂಡ ಕರ್ನಾಟಕವನ್ನ ತನ್ನದಾಗಿಸಿಕೊಂಡಿದ್ದಾರೆ, ಇಲ್ಲಿ ವಾಸಿಸ್ತಾ ಇದ್ದಾರೆ. ಈಗ ಬಂದಿರುವಂತಹ ಎಲ್ಲ ಗಣ್ಯರು ಅಧಿಕೃತವಾಗಿ ಜ್ಯೋತಿ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮವನ್ನು ಧರ್ಮಸಾಗರ ವಿದ್ಯಾಸಂಸ್ಥೆ ನಾನು ಚಿಕ್ಕ ಹುಡುಗರಿಂದನೂ ಕೂಡ ನೋಡಿದ್ದೀನಿ. ಇಲ್ಲಿ ನಮ್ಮ ಅಕ್ಕವರು ಇಲ್ಲೇ ಓದಿದ್ದು, ಅವರು ಹಳಸಳ್ಳಿನಲ್ಲಿದ್ದರು. ಅವರು ಇದ್ದಂಥ ಸಂದರ್ಭದಲ್ಲಿ ಓದ್ತಾ ಇದ್ರು. ನಾನು ಅವ್ರ ಜೊತೆಯಲ್ಲಿ ಇಲ್ಲಿ ಬರ್ತಾ ಇದ್ದೆ ಸ್ಕೂಲಿಗೆ ಚಿಕ್ಕ ಹುಡುಗನಲ್ಲಿ. ಅವತ್ತಿಂದನೂ ಕೂಡ ಒಂದು ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥದ್ದು, ಒಳ್ಳೆಯ ವಿದ್ಯಾಸಂಸ್ಥೆ ಅನ್ನುವಂಥ ಹೆಸರನ್ನು ಪಡೆದಿರ್ತಕ್ಕಂಥದ್ದು ಧರ್ಮಸಾಗರ ವಿದ್ಯಾಸಂಸ್ಥೆ. ಈ ಶಾಲೆಯಲ್ಲಿ ಅನೇಕ ಜನ ಮಹನೀಯರು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಎಲ್ಲ ರಂಗದಲ್ಲೂ ಕೂಡ ಮುಂದೆ ಬಂದಿರತಕ್ಕಂಥ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಅಂಥ ಒಂದು ವಿದ್ಯಾಸಂಸ್ಥೆ ಇವತ್ತು ಸನ್ಮಾನವನ್ನು ಮಾಡಿದ್ರು. ಈ ವಿದ್ಯಾಸಂಸ್ಥೆಯಲ್ಲಿ ಅವ್ರದ್ದೇ ಆದ ಒಂದು ಸೇವೆಯನ್ನು ಮಾಡಿ ಅವರನ್ನು ಗುರುತಿಸುವಂಥ ಕೆಲಸವನ್ನು ಕೂಡ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದವರು ಮತ್ತು ವಿದ್ಯಾರ್ಥಿಗಳೆಲ್ಲರೂ ಕೂಡ ಸೇರಿ ಮಾಡಿರ್ತಕ್ಕಂಥದ್ದು ತುಂಬ ಗೌರವ ತರುವಂತಾಗಿ ಒಂದು ವಿಷಯ. ಯಾಕೆ ಅಂತ ಹೇಳಿದ್ರೆ, ಎಲೆ ಮೇಲೆ ಕಾಯಿ ಅಂತ ಏನು ಹೇಳ್ತೀವಿ, ಆ ಥರ ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಸೇವೆಯನ್ನು ಯಾವತ್ತೂ ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ಅವರನ್ನು ಗುರುತಿಸಿ ಅವರಿಗೆ ಗೌರವವನ್ನು ಕೊಡುವಂಥದ್ದು ಇದೆಯಲ್ಲ, ಅದನ್ನು ತುಂಬ ಸಂತೋಷದಿಂದ ನಾವೆಲ್ಲರೂ ಕೂಡ ಒಪ್ಕೋಬೇಕು. ಅವರ ಸೇವೆಯನ್ನು ಇವತ್ತು ಮಕ್ಕಳಿಗೆ ನೋಡಿ ಮಕ್ಕಳೇ, ಇವತ್ತು ನಾವು ಈ ಶಾಲೆಯಲ್ಲಿ ಸೇವೆಯನ್ನು ಮಾಡಿ ನಮಗೆ ಈ ಗೌರವವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿ ನಮ್ಮ ಶಾಲೆ ಅನ್ನುವಂಥ ಒಂದು ಸಂತೋಷದಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ನೀವು ಕೂಡ ಮಾಜಿಗಳಾಗ್ತೀರ ಈ ಶಾಲೆಯಲ್ಲಿ. ಅಂಥ ಸಂದರ್ಭದಲ್ಲಿ ನೀವು ಕೂಡ ಮಾಜಿ ವಿದ್ಯಾರ್ಥಿಗಳಾಗಿದ್ದ ಸಂದರ್ಭದಲ್ಲಿ ನೀವು ಕೂಡ ಇದರಲ್ಲಿ ಭಾಗವಹಿಸಬಹುದು. ಶಾಲೆಯನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಇವತ್ತು ತಾವೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿ ತುಂಬ ನಿಮ್ಮ ಮೇಲೆ ಗೌರವವನ್ನು ಇಟ್ಟು ನನ್ನ ಮಕ್ಕಳು ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು, ಮತ್ತು ಒಳ್ಳೆಯ ಸ್ಥಾನಮಾನಗಳನ್ನು ಗಳಿಸಬೇಕು, ಸ್ಥಾನಮಾನಗಳನ್ನು ಗಳಿಸಿ ನಮ್ಮನ್ನು ಮುಪ್ಪಾದಂಥ ಸಂದರ್ಭದಲ್ಲಿ ನಮ್ಮನ್ನು ಕೈ ಹಿಡಿಯುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಬಹು ವಿಶೇಷವಾಗಿ ತಂದೆ ತಾಯಿಗಳ ಒಂದು ಕನಸಾಗಿರ್ತದೆ. ಅದರ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಒಂದು ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವಂಥ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳಾಗುವಂಥ ಒಂದು ಸಂತೋಷ, ಅದೇ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿ ನಿಮಗೆ ಪಾಠ ಪ್ರವಚನಗಳನ್ನು ಮಾಡಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕರು ಮತ್ತು ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ತುಂಬ ಸಂತೋಷದಿಂದ ನಿಮ್ಮ ಸಾಧನೆಯನ್ನು ಪ್ರಶಂಸೆ ಮಾಡ್ತಾರೆ. ಆ ರೀತಿಯಾಗಿ ಇವತ್ತು ಎಲ್ಲರೂ ಕೂಡ ಅನೇಕ ಜನ ಎಲ್ಲ ಮಹನೀಯರು ಹೆಚ್ಚು ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ನಮಗೆ ಆಂಗ್ಲ ಭಾಷೆ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಆಂಗ್ಲ ಭಾಷೆ ಕೂಡ ನಮಗೆ ಬೇಕು. ಆಂಗ್ಲ ಭಾಷೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಬೇಕಾಗ್ತದೆ. ಆದರೆ ಎಲ್ಲರೂ ಕೂಡ ಹೆಚ್ಚಿನ
ಇಂದಿನ ದಿನಗಳಲ್ಲಿ ಓದಿರ್ತಕ್ಕಂಥವ್ರು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರು, ಕನ್ನಡ ಮಾಧ್ಯಮದಲ್ಲಿ ಓದಿ ಇವತ್ತು ಒಳ್ಳೆ ಒಳ್ಳೆ ಸ್ಥಾನಮಾನಗಳನ್ನು ಪಡೆದಿರ್ತಕ್ಕಂಥವ್ರು ನಮ್ಮ ಕಣ್ಣು ಮುಂದೆ ಇದೆ. ಅಂಥ ಒಂದು ಮಹನೀಯರು ಇವತ್ತು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಕನ್ನಡ ಭಾಷೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಕನ್ನಡ ಭಾಷೆಯನ್ನು ಬಳಸುವಂಥ ಒಂದು ಪ್ರಯತ್ನವನ್ನು ಇವತ್ತು ಸಾಹಿತಿಗಳಿರ್ಬೋದು, ಕನ್ನಡ ಅಭಿಮಾನಿಗಳಿರ್ಬೋದು, ಮತ್ತು ಕವಿಗಳಿರ್ಬೋದು, ಇವೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಬೆಳೆಸಿದಂಥ ಮಹಾನ್ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಇದ್ದಾರೆ. ಇವತ್ತು ತಾವೆಲ್ಲರೂ ಕೂಡ ಏನು ಇಲ್ಲಿ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ದೊಂಸಂದ್ರ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ಭಾಷೆ, ನಮ್ಮ ಭಾಷೆ ಇವತ್ತು ಯಾವುದೇ ಭಾಷೆ ಮಾತಾಡ್ಬೋದು. ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಕನ್ನಡ ಮಾತಾಡುವಂಥವ್ರು ಇದ್ದಾರೆ, ತಮಿಳು ಮಾತಾಡುವಂಥವ್ರು ಇದ್ದಾರೆ, ಉರ್ದು ಮಾತಾಡುವಂಥವ್ರು ಇದ್ದಾರೆ, ಹಿಂದಿ ಭಾಷೆ ಮಾತಾಡುವಂಥವ್ರು ಇದ್ದಾರೆ. ನಾವೆಲ್ಲರೂ ಕೂಡ ಯಾವುದೇ ಭಾಷೆ ಮಾತಾಡ್ಬೋದು, ಯಾವುದು ಕೂಡ ತಪ್ಪಲ್ಲ. ಆದರೆ ಈ ನಾಡಿನಲ್ಲಿರ್ತಕ್ಕಂಥ ನಾವು ನಮ್ಮ ನಾಡ ಭಾಷೆ ಕನ್ನಡ ಭಾಷೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡಬೇಕು. ಬೇರೆ ಭಾಷಿಕರು ಯಾರೇ ಇದ್ದರೂ ಕೂಡ ಅವರಿಗೆ ನಮ್ಮ ಭಾಷೆ ಬಂದಿಲ್ಲ ಅಂತ ಅವ್ರು ಮಾತನಾಡಲಿಕ್ಕೆ ಬರಲಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ ನಮ್ಮ ಕನ್ನಡ ಭಾಷೆ ಎಲ್ಲ ರಂಗದಲ್ಲೂ ಕೂಡ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಬೆಳೆಸ್ದಂಗೆ ಆಗ್ತದೆ. ಅದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಕನ್ನಡಿಗರು ಯಾವತ್ತೂ ಕೂಡ ಉದಾರ ಮನಸ್ಸಿಂದ ಇರ್ತಕ್ಕಂಥವ್ರು. ಯಾವುದೇ ಭಾಷೆಗೆ ಬರಲಿ ಅವರನ್ನು ತುಂಬ ಪ್ರೀತಿಯಿಂದ ಅವ್ರು ಏನೇ ಕೇಳಿದ್ರು ಕೂಡ ನಾವು ಅವರ ಭಾಷೆಯಿಂದ ಅವರ ಭಾಷೆಗೆ ಹೊಂದಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ನಾವು ಗೊತ್ತಿದ್ದ ರೀತಿಯಲ್ಲಿ. ಆದರೆ ಆ ರೀತಿಯಾದಾಗ ಅವರು ನಮ್ಮ ಕನ್ನಡ ಭಾಷೆಯನ್ನು ಕಲಿಯಲಿಕ್ಕೆ ಸಾಧ್ಯ ಆಗಲ್ಲ. ಅವ್ರು ಯಾವುದೇ ಭಾಷೆಯಲ್ಲಿ ಮಾತನಾಡಿದ್ರು ಕೂಡ ನಾವು ನಮ್ಮ ಭಾಷೆಯಲ್ಲೇ ಅವರಿಗೆ ಮಾತನಾಡಿ ನಮ್ಮ ಭಾಷೆಯ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಕನ್ನಡವನ್ನು ಕಲಿಸ್ತಾರೆ, ಅವರು ಕೂಡ ಕನ್ನಡವನ್ನು ಕಲಿತಾರೆ, ನಾವು ಕೂಡ ಕನ್ನಡವನ್ನು ಕಲಿಸಿದಂತ ಆಗ್ತದೆ. ಈ ರೀತಿಯಾಗಿ ನಮ್ಮ ಕನ್ನಡ ಭಾಷೆಯ ನಾಡು, ನುಡಿ, ಸಂಸ್ಕೃತಿ, ಸಾಹಿತ್ಯವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇವತ್ತು ಚಿತ್ರರಂಗ ನೀವು ನೋಡಿದ್ದೀರ, ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ಬೇರೆ ಭಾಷೆಯಲ್ಲಿ ಅವರು ನಟನೆಯನ್ನು ಮಾಡಲಿಕ್ಕೆ ಓದಂಥವ್ರಲ್ಲ. ಅವರಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ನಟನೆ ಮಾಡಲಿಕ್ಕೆ ಹೆಚ್ಚಿನ ರೀತಿಯಲ್ಲಿ ಅವರ ಒತ್ತಡಗಳು ಕೂಡ ಬಂದಿತ್ತು. ತೆಲುಗಿರ್ಬೋದು, ತಮಿಳಲ್ಲಿರ್ಬೋದು. ಆದರೆ ಅವರು ಹೆಚ್ಚಿನ ರೀತಿಯಲ್ಲಿ ಕನ್ನಡ ಭಾಷೆಯಲ್ಲೇ ಅವರು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿ ಈ ಭಾಷೆಗೆ ಒತ್ತನ್ನು ಕೊಟ್ಟಂಥವರು ಮಹಾನ್ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು. ಇವತ್ತು ಮುಂದೆ ಎಲ್ಲಾದರೂ ಕೂಡ ಅವರೆಲ್ಲರೂ ಕೂಡ ನಮ್ಮ ಭಾಷೆಗೆ ಹೆಚ್ಚಿನ ಬೆಳೆಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರೂ ಕೂಡ ನಾವು ಇವತ್ತು ನೆನೆಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಸಾಹಿತ್ಯವನ್ನು ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬೆಳೆಸಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಕ್ಕಳಿಗೆ ಒಂದು ವಿಶೇಷವಾದಂಥ ಕಿವಿ ಮಾತನ್ನು ಹೇಳೋದನ್ನು ಅಂತ ಹೇಳಿದ್ರೆ, ಇವತ್ತು ನೀವು ವಿದ್ಯಾರ್ಥಿಗಳಾಗಿದ್ದೀರಿ. ಇವತ್ತು ಮುಂದಿನ ದಿನಗಳಲ್ಲಿ ಈ ನಾಡಿನ ಪ್ರಜೆಗಳು, ಈ ದೇಶದ ಪ್ರಜೆಗಳು, ಯಾವುದೇ ಪ್ರಜೆಗಳು ಉತ್ತಮವಾಗಿ ಆಗಬೇಕು ಅಂತ ಹೇಳಿದ್ರೆ ನೀವು ನಡೆದು ಬಂದಂಥ ದಾರಿ ಉತ್ತಮವಾಗಿರಬೇಕಾಗ್ತದೆ. ತಾವು ಮಕ್ಕಳಾಗಿದ್ದೀರಿ. ಇವತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿ ಬೆಳೆಯಬೇಕು. ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಕೀರ್ತಿ ತರುವಂಥವರಾಗಬೇಕು. ನಿಮ್ಮ ಶಾಲೆಗೆ ಕೀರ್ತಿ ತರುವಂಥವರಾಗಬೇಕು. ಅದೇ ರೀತಿಯಾಗಿ ಒಂದು ಗುರಿ, ಯಾವತ್ತೂ ಕೂಡ ಸಣ್ಣದಾಗಿ ಯಾವತ್ತೂ ಕೂಡ ಗುರಿಯನ್ನು ಇಟ್ಕೋಬಾರ್ದು. ಯಾವುದು ಅಸಾಧ್ಯವಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಒಂದೇ ಒಂದು ಅಸಾಧ್ಯ, ಸತ್ತರೆ ಬದುಕಿಸ್ಲಿಕ್ಕಾಗಲ್ಲ. ಇನ್ನೆಲ್ಲರೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆ ಒಂದು ಸಾಧನೆಯನ್ನು ಮಾಡುವಂಥ ಛಲವನ್ನು ಜೀವನದಲ್ಲಿ ಇಟ್ಕೋಬೇಕು. ನಾವೇನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಲಿಕ್ಕೆ ಆಗೋದೇ ಇಲ್ಲ. ನಾವು ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಹೋಗುವಂಥ ದಾರಿನಲ್ಲಿ ಕಲ್ಲು, ಮುಳ್ಳು, ಫೇಲ್ಯೂರ್ಸ್ ಅಂದರೆ ನಾವು ಸೋಲೋದನ್ನ ನಾವು ಮೆಟ್ಲಾಗಿ ಉಪಯೋಗಿಸ್ಕೋಬೇಕು. ಮೆಟ್ಲಾಗಿ ಉಪಯೋಗಿಸ್ಕೊಂಡು ನಾವು ಇಟ್ಟಿರ್ತಕ್ಕಂಥ ದಾರಿನಲ್ಲಿ ನಾವು ಮಾಡಲೇಬೇಕು ಅಂತ ಛಲದಿಂದ ಹೋದಂಥ ಸಂದರ್ಭದಲ್ಲಿ ನಾವು ಎಲ್ಲ ಮಾಡಲಿಕ್ಕೂ ಸಾಧ್ಯ ಇದೆ. ಅದನ್ನ ಮಕ್ಕಳು ನೀವು ಗುರಿಯನ್ನು ಇಟ್ಕೊಳ್ಳಿ. ಸಣ್ಣದಾಗಿ ಗುರಿ ಇಟ್ಕೋಬಾರ್ದು. ನಾನು ಮೇಷ್ಟ್ರು ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋಂಥದ್ದಲ್ಲ.
ನಾನೊಬ್ಬ IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ಮತ್ತೆ ನಾನು IRS ಆಫೀಸರ್ ಆಗಬೇಕು. ಈ ರೀತಿಯಾಗಿ ನೀವು ದೊಡ್ಡ ದೊಡ್ಡ ಒಂದು ಕನಸನ್ನು ಕಂಡ್ರೆ ಅದನ್ನು ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೆದಿದ್ರೆ ಯಾವ ಕನಸು ಕಂಡು ಕೂಡ ಪ್ರಯೋಜನ ಆಗಲ್ಲ. ಪ್ರಯತ್ನ ಪಡಬೇಕು. ಅದೇ ರೀತಿಯಾಗಿ ಅದಕ್ಕೆ ತಕ್ಕಾಗಿ ಕಷ್ಟಪಟ್ಟು ನೀವು ಓದಬೇಕು. ಓದೋದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಸಾಧನೆಯಂತ ನಿಮ್ಮ ಗುರಿ ಇರಲಿ. ನಾವು ಮಾಡ್ತೀವಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇರಲಿ. ಆವಾಗ ನೀವು ಎಲ್ಲ ಥರದಲ್ಲೂ ಕೂಡ ನೀವು ಆ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ತಂದೆ ತಾಯಿಗಳು ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೀವಿ, ವಿದ್ಯಾವಂತರೇ ತಂದೆ ತಾಯಿಗಳನ್ನ ಅನಾಥಾಶ್ರಮ ಬಿಡ್ತಾ ಇರೋದು. ಇಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ನನ್ನ ಮಕ್ಕಳು ಚೆನ್ನಾಗಿ ಓದಲಿ, ನನ್ನ ಮಗ ವಿದ್ಯಾವಂತ ಆಗಲಿ, ಮತ್ತೆ ನನ್ನ ಮಕ್ಕಳು ಒಳ್ಳೆ ಒಳ್ಳೆ ಸ್ಥಾನಮಾನಗಳು ಹೋಗಲಿ ಅಂತೇಳಿ ಒಂದು ನಮ್ಮ ಗುರುಗಳ ಕಾಲಗಳಿಗೆ ನಮಸ್ಕಾರ ಮಾಡಿ ಹೃದಯ ತುಂಬಿದ ಸ್ವಾಗತವನ್ನು ಬಯಸಿ ನೀವು ದೊಡ್ಡವರಾಗ್ತಿದ್ರಿ. ಈ ವೇದಿಕೆಯ ಮೂಲಕವಾಗಿ ನನ್ನ ಎಲ್ಲ ವೃತ್ತಿ ಬಾಂಧವರ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾವು ಸ್ವಲ್ಪ ದೊಡ್ಡವರಾಗೋಣ. ಎರಡನೇದಾಗಿ, ಧರ್ಮಸಾಗರ ವಿದ್ಯಾಸಂಸ್ಥೆ ಸ್ಥಾಪನೆಯಾದ ಒಂದು ಕಿರುಪರಿಚಯವನ್ನು ಅಲ್ಲಿಟ್ಟಿದ್ದಾರೆ. ನಾನು ನೋಡಿದೆ, ಈ ಧರ್ಮಸಾಗರ ಅಂತ ಯಾಕೆ ಹೆಸರಿಟ್ರು ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಧರ್ಮಸಾಗರ ಅಂದರೆ ದೊಮ್ಮಸಂದ್ರ ಅಂತ ಅರ್ಥ. ಈ ದೊಮ್ಮಸಂದ್ರದ ತತ್ಸಮ ರೂಪ ಧರ್ಮಸಾಗರ. ಹಾಗೆಯೇ ಹಿರಿಯರು ಯಾರೊಬ್ಬರ ಹೆಸರನ್ನು ಇಡದೆ ಇಡೀ ಗ್ರಾಮದ ಹೆಸರನ್ನ ಈ ಸಂಸ್ಥೆಗೆ ಇಟ್ಟಿದ್ದಾರೆ. ಒಂದು ಹೆಮ್ಮೆಯ ಸಂಗತಿ. ಮುಂದೆ ಇದು ಮುದ್ದಣ್ಣ ಮನಿಮಲ್ಲಮ್ಮ ಪ್ರೌಢಶಾಲೆ ಹೇಗಾಯಿತು ಇದ್ರ ಬಗ್ಗೆ ಕೆಲವರು ಮಾಹಿತಿ ಇಲ್ಲ. ಇದು ಈ ಮುದ್ದಣ್ಣ ಅಂತಕ್ಕಂಥವರು ಹಿಂದೆ ಇದೇ ಗ್ರಾಮದವರು. ಅವರು ಕಾರಣಾಂತರಗಳಿಂದ ದೊಮ್ಮಸಂದ್ರವನ್ನು ತೊರೆದು ಬೆಂಗಳೂರಿಗೆ ಹೋಗಿ ಊದುಬತ್ತಿ ವ್ಯಾಪಾರಿಗಳಾಗಿ ಅಪಾರವಾದ ಹಣ ಸಂಪಾದನೆ ಮಾಡಿದಾಗ ಆ ವೇಳೆಗೆ ಈ ಧರ್ಮಸಾಗರ ವಿದ್ಯಾಸಂಸ್ಥೆ ಸ್ಥಾಪನೆ ಆಗುವ ಹಂತದಲ್ಲಿತ್ತು. ಇಲ್ಲಿ ಹಿರಿಯರಾದ ಮಚ್ಚಣ್ಣನವರು, ಚಂದ್ರಹಾಸಪ್ಪನವರು, ಲಕ್ಷ್ಮೀರೆಡ್ಡಿಯವರು, ಚೇರ್ಮನ್ ಲಕ್ಷ್ಮೀರೆಡ್ಡಿಯವರು, ಎಸ್ ಶಾಮಣ್ಣನವರು, ಇಷ್ಟೂ ಜನ ಹೋಗಿ ಅವರ ಮನೆಯಲ್ಲಿ ಕುಳಿತುಕೊಂಡು ನಾವು ನಮ್ಮದೇ ಆದ ಒಂದು ಪ್ರೌಢಶಾಲೆಯನ್ನು ಸ್ಥಾಪನೆ ಪ್ರಾರಂಭ ಮಾಡಿದ್ದೀವಿ. ನೀವು ಹುಟ್ಟಿ ಬೆಳೆದ ಊರದು, ನೀವು ಏನಾದರೂ ಒಂದಿಷ್ಟು ದಾನವನ್ನು ಕೊಡಬೇಕು ಕಟ್ಟಡ ಕಟ್ಟೋದಕ್ಕೆ ಅಂತ ಕೇಳಿದಾಗ ಅವರು ಒಂದೇ ಮಾತಲ್ಲಿ ಹೇಳೋದಂತೆ, ಆ ಎಷ್ಟು ಖರ್ಚಾಗುತ್ತೋ ಅದರ ಅರ್ಧ ಹಣವನ್ನು ನಾವು ಕೊಡ್ತೀವಿ. ನಮ್ಮ ಕುಟುಂಬದ ಹಿರಿಯರಾದ ಮುದ್ದಣ್ಣ ಮತ್ತು ಮುನಿಮಲ್ಲಮ್ಮ ಅವರ ಹೆಸರಿಡಬೇಕು. ಆಗ ಈ ಆಡಳಿತ ಮಂಡಳಿಯವರು ಒಪ್ಕೊಂಡು ಬಂದು ಅವರು ಆವತ್ತಿನ ದಿನಕ್ಕೆ ನೆಲವನ್ನು ಕೊಟ್ಟಂತವರು ಮುನಿರೆಡ್ಡಿ ಮನೆತನದವರು, ಕಟ್ಟಡಕ್ಕೆ ಹಣ ಕೊಡೋದಕ್ಕೆ ಆರಂಭ ಮಾಡಿದಂಥವರು ಮುದ್ದಣ್ಣ ಮುನಿಮಲ್ಲಮ್ಮ ಈ ಮನೆತನದವರು. ಅಲ್ಲಿಂದ ಸುಮಾರು 2003 ಅಥವಾ 2004 ಇದು ಚಾಲ್ತಿಗೆ ಬಂದು ಈಗ ಧರ್ಮಸಾಗರ ಮುದ್ದಣ್ಣ ಮುನಿಮಲ್ಲಮ್ಮ ಪ್ರೌಢಶಾಲೆ ಆಗಿದೆ. ಇದು ಇದ್ದಿದ್ದ ಕಥೆ. ಇದು ಬಹಳ ಗೊತ್ತಿಲ್ಲ. ಇದು ದೊಮ್ಮಸಂದ್ರದ ಗ್ರಾಮದ ಹೆಸರಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಬಾಧ್ಯತೆ. ಸುಮಾರು 2 ಗಂಟೆಗಳಿಂದ ನಾನು ನಿರಂತರವಾಗಿ ನಿಮ್ಮ ಮುಖಗಳಲ್ಲಿ ಹೊಳೆಯುತ್ತಾ ಇರತಕ್ಕಂಥ ಹೊಳಪು, ನಿಮ್ಮ ಕಣ್ಣಿನಲ್ಲಿ ಮಿಂಚುತ್ತಾ ಇರತಕ್ಕಂತಹ ಬೆಳಕು, ನೀವು ಕುಳಿತಿರತಕ್ಕಂತಹ ನಿಮ್ಮ ದೇಹ ಸ್ಥಿತಿ, ಮನಸ್ಥಿತಿಯ ಬದ್ಧತೆ, ಇದೆಲ್ಲ ತಿಳ್ಕೊಂಡೆ ನಿಮ್ಮನ್ನ ಧರ್ಮವಂತರು ನೀವು ಅಂತ ಹೇಳ್ತಾ ಇದ್ದೀನಪ್ಪ. ನನಗೆ ನಿಮ್ಮನ್ನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ ಮಕ್ಕಳ.
ಅಥವಾ ನಿಮ್ಮನ್ನು ಮೆಚ್ಚಿಸ್ಬೇಕು ಅಂತ ಹೇಳ್ತಾ ಇಲ್ಲ ಮಕ್ಕಳ. ನಾನು ಶಾಲೆ ನಡೆಸೋನು, ನನ್ನದು 2 ಶಾಲೆಗಳಲ್ಲಿ ಆಡಳಿತ ಮಂಡಳಿ ಇದೆ. ಆದ್ರೆ ನಿಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಮುಂದೆ ನಾನು ಮುಕ್ತವಾಗಿ ಹೇಳ್ತಾ ಇದ್ದೇನೆ, ಆದರೆ 2.5 ಗಂಟೆ ನನ್ನ ಮಕ್ಕಳನ್ನು ಕೂಡ ನಾನು ಇಷ್ಟು ಸೈಲೆಂಟ್ ಆಗಿ ಕುಂಡ್ರಿಸಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಮಕ್ಕಳು. ಇದು ವಸ್ತುಸ್ಥಿತಿಗೆ ನಿಮ್ಮ ಚಪ್ಪಾಳೆ, ನನ್ನ ಮಾತಲ್ಲ, ಅದು ನಾನು ಬಲ್ಲೆ. ವಿದ್ಯಾರ್ಥಿಗಳೇ, ಈ ದಿನ ಹರಿದು ಹಂಚುವಾಗಿದ್ದಂತಹ ಈ ನಾಡು ಒಂದಾದಂತಹ, ಇದಕ್ಕಾಗಿ ನಮ್ಮ ಪೂರ್ವಜರು ತಮ್ಮ ತನು ಮನ ಧನ ಎಲ್ಲವನ್ನೂ ಅರ್ಪಿಸಿ ಇಂದು ಸ್ವತಂತ್ರ ಕರ್ನಾಟಕದಲ್ಲಿ ಕನ್ನಡ ನುಡಿಯನ್ನ ಬಹಳ ಸ್ವೇಚ್ಛೆಯಿಂದ ಆಡತಕ್ಕಂತಹ ದಿನ ಈ ಕರ್ನಾಟಕ. ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ನನ್ನ ಭಾವನೆ. ನಮ್ಮ ಕನ್ನಡ ನಾಡಿನ ಎಲ್ಲ ಮಹನೀಯರ ಉದಾತ್ತವಾದ ಚರಿತ್ರೆಯಿಂದ ನೆನಪಿಸಿಕೊಂಡು ಅವರ ತ್ಯಾಗ, ವೀರರ ಬಲಿದಾನಗಳನ್ನು, ಸಾಧು ಸಂತರ ಕೀರ್ತನೆಗಳನ್ನು, ಅವರ ನಡೆ ನುಡಿಗಳನ್ನು ಅರ್ಥ ಮಾಡಿಕೊಂಡು ಅವರ ಆದರ್ಶ ಗುಣಗಳನ್ನು ಮೇಳೈಸಿಕೊಂಡು ಅವರ ಹಾದಿಯಲ್ಲಿ ನಾವು ಜೀವಿಸುವುದೇ. ಆದರೆ ಕನ್ನಡ ಹಬ್ಬವನ್ನು, ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವುದು ಸಾರ್ಥಕತೆ ಪಡೆಯುತ್ತದೆ. ಇವತ್ತೊಂದು ದಿವಸ ನಾವು ರಾಜ್ಯೋತ್ಸವವನ್ನು ಆಚರಿಸಿ ಮರಿಬಾರದು. ನಾವು ಯಾವತ್ತೂ ಕೂಡ ವರ್ಷದ ಪ್ರತಿದಿನವೂ ಕೂಡ ಕನ್ನಡಕ್ಕಾಗಿ, ಕನ್ನಡವನ್ನು ನೆನೆಸ್ಕೊಂಡು ನಮ್ಮ ದೇಶ, ನಮ್ಮ ನಾಡು, ನುಡಿ ಬಗ್ಗೆ ನಾವು ಗೌರವವನ್ನು ಸಲ್ಲಿಸ್ತಾ ಹೋದರೆ ನಾವು ಪ್ರಪಂಚದಲ್ಲಿ ನಾವು ಸರ್ವಶ್ರೇಷ್ಠವಾದಂಥ ವ್ಯಕ್ತಿಗಳಾಗೋದಕ್ಕೆ ಏನು ಕಡಿಮೆ ಇಲ್ಲ ಅಂತ ಹೇಳಿ ನಾನು ಹೇಳ್ತಾ, ಅದು ಗುರುಗಳನ್ನಾಗಿ ಮಾಡಿಕೊಂಡು ಅವರಿಂದ ಉಪನ್ಯಾಸವನ್ನು ಪಡೆದು MA ಪದವಿಯನ್ನು ಪೂರ್ಣಗೊಳಿಸಿದಂತಹ ವ್ಯಕ್ತಿಗಳು. ನಿಜವಾಗ್ಲೂ ಒಂದು ಜೋರಾದ ಚಪ್ಪಾಳೆ ಅವರ ಕನ್ನಡಾಭಿಮಾನವನ್ನು ಸೂಚಿಸುತ್ತೆ. ಧನ್ಯವಾದಗಳು ಸರ್. SM ಚಂದ್ರಹಾಸ ಅವರು ಈ ಒಂದು ಧರ್ಮಸಾಗರ ವಿದ್ಯಾಸಂಸ್ಥೆಯ ಉಪಾಧ್ಯಾಯರಾದರೂ ಕೂಡ ನನಗೆ ಆಗ ಮಧ್ಯರಾತ್ರಿ 12 ಗಂಟೆಯಿಂದ 2 ಗಂಟೆವರೆಗೂ ನಮ್ಮ ಮನೆಗೆ ಬಂದು ನನಗೆ ಒಂದು ಪಾಠ ಪ್ರವಚನಗಳನ್ನು ಮಾಡ್ತಾ, ನಾನು ಕನ್ನಡದ ಸಾಹಿತ್ಯದಲ್ಲಿ MAನ ಮಾಡ್ಕೋಬೇಕಾದ್ರೆ ಅವರ ಮೂಲ ಕಾರಣ ಅಂತ ಹೇಳ್ತಾ, ಅವರ ಒಂದು ವಿದ್ಯಾಭ್ಯಾಸವನ್ನು ನಾನು ನೆನೆದು ನಾನು ಇವತ್ತು ಇಷ್ಟರ ಮಟ್ಟಿಗೆ ಒಂದು ಕನ್ನಡದ ಬಗ್ಗೆ ಒಂದು ಅಭಿಮಾನವನ್ನು ಕೊಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಮುಂದೆ ನಾನು ಧನ್ಯವಾದಗಳನ್ನು 9:40 ಕರೆಕ್ಟಾಗಿ ನಮ್ಮ ಶಾಂತಕುಮಾರ್ ಅವರಿಗೆ ಫೋನ್ ಮಾಡಿದ್ರು. ತುರ್ತು ರಾತ್ರಿಯಿಂದ ಈಚೆ ಒಂದು CM ಕಾರ್ಯಕ್ರಮ, DCM ಕಾರ್ಯಕ್ರಮದಲ್ಲಿ ನಾನು ಹೋಗಲೇಬೇಕು, ಅದು ರಾತ್ರಿ ಬೆಳವಣಿಗೆ ಆಯಿತು. ದಯವಿಟ್ಟು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ತಿಳಿಸಿ ಅಂತ ಅವರು ಫೋನ್ ಮುಖಾಂತರ ತಿಳಿಸಿದ್ರು. ಅವ್ರಿಗೂ ವಂದನೆಗಳು ಸಲ್ಲಿಸ್ತಾ, ನಮ್ಮ ಜನಪ್ರಿಯ ಶಾಸಕರನ್ನು ವಂದನೆಗಳನ್ನ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಹೋಗಿದ್ದಾರೆ, ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ನಮ್ಮ ಈ ಕಾರ್ಯಕ್ರಮದ ಪ್ರವಚನಕಾರರಾದ ನಮ್ಮ SM ಚಂದ್ರ ಸರ್ ಅವರಿಗೆ ನನ್ನ ಮೇಲೆ ಅಪಾರ ಪ್ರೀತಿ. ನಮ್ಮ ಗುರುಗಳಿಗೂ ನಾನು ಮಾನ್ಯ ನಿವೃತ್ತಿ ಮುಖ್ಯೋಪಾಧ್ಯಾಯರು ಮತ್ತು ರಾಜ್ಯ ಪ್ರಶಸ್ತಿ ವಿಜೇತರು, ಈಗಲೂ ಅವ್ರನ್ನ
ನಾನು ಆಗ ನೋಡಿದಾಗ ಹೇಗಿತ್ತು ಈಗಲೂ ಹಾಗೆ ಇದ್ದಾರೆ, ವಕೀಲ ವೃತ್ತಿನೂ ಮಾಡ್ತಾ ಇದ್ದಾರೆ. ಅವರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ನಮ್ಮ LS ಗೋಪಾಲರಾವ್ ಸರ್, ಅವರು ಮ್ಯಾಥಮೆಟಿಕ್ಸಲ್ಲಿ ನಿಪುಣರು. ಯಾರು ಬರೋಲ್ಲ ಅವ್ರಿಗೆ ಮ್ಯಾಥಮೆಟಿಕ್ಸ್ ಆ ಡಲ್ ಸ್ಟೂಡೆಂಟ್ಸನ್ನು ಪಕ್ಕದಲ್ಲಿ ಕುಂಡಿಸ್ಕೊಂಡು ಅವ್ರು ಮತ್ತೆ ಹೇಳ್ಕೊಡೋರು. ಇದಕ್ಕೆ ನಮ್ಮ ಶಾಂತಕುಮಾರ್ ಅವರೇ ಸಾಕ್ಷಿ. ಶಾಂತಕುಮಾರ್ ಅವರು ಮ್ಯಾಥ್ಸಲ್ಲಿ ಡೆಲ್ಲಿ ಇದ್ರಂತೆ ನಮ್ಮ ಕಾರ್ಯದರ್ಶಿಗಳು. ಅವ್ರು ಹೋಗಿ ಸರ್ನ ಸರ್ ನನಗೆ ಸರಿಯಾಗಿ ಅದರ ಅರ್ಥ ಆಗಲಿಲ್ಲ ಅನ್ನೋದಕ್ಕೆ ಇದೇ ಅಶ್ವತ್ಥ ಕಟ್ಟೆ ಮೇಲೆ ಕುಂಡ್ರಿಸಿ ಅವರಿಗೆ ಪಾಠ ಮಾಡಿದಂಥ ನಮ್ಮ LS ಗೋಪಾಲರಾವ್ ಸರ್ಗೂ ವಂದನೆಗಳನ್ನ ಅರ್ಪಿಸ್ತೇನೆ. ಮತ್ತು ನಮ್ಮ ನಾಗಪ್ರೆಡ್ಡಿ ಸರ್, ನಾನು ಓದ್ತಾ ಇದ್ದಾಗ ಯಾರಿಗೂ ಭಯ ಬೀಳ್ತಾ ಇರಲಿಲ್ಲ. ನಮ್ಮ VNR ಒಬ್ಬರಿಗೆ ಭಯ ಬೀಳ್ತಾ ಇದ್ದಿದ್ದು ನಾಗಪ್ರೆಡ್ಡಿ ಸರ್ಗೆ. ನಾಗಪ್ರೆಡ್ಡಿ ಸರ್ ಒಬ್ಬರಿಗೆ ನಾನು ಭಯ ಬೀಳ್ತಾ ಇದ್ದಿದ್ದು. ಅವ್ರು ಬೆಟ್ಟ ಎತ್ಕೊಂಡ್ರೆ ನಾನು ಚರ್ಮ ಸುದ್ದಾಕೋರು. ನಾಗಪ್ರೆಡ್ಡಿ ಸರ್ನು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ನಾನು ವಂದನೆಗಳನ್ನ ಅರ್ಪಿಸ್ತೇನೆ. ಆಮೇಲೆ ನಮ್ಮ ಸತ್ಯನಾರಾಯಣ ಸರ್, KS ಸರ್, ಆಗಲೇ ನಮ್ಮ ಶಾಂತಕುಮಾರ್ ಸರ್ ಹೇಳಿದ್ರು, ಕಾಲೇಜು ಒಂದು ರೂಪ ಪಡೆದು ಅಲ್ಲೊಂದು ಪ್ರಿನ್ಸಿಪಾಲ್ ಆಗಿ ಅವರು ಸೇವೆ ಸಲ್ಲಿಸಿ ಅವರು ನಾವು ಕರೆಯಕ್ಕೆ ಹೋದಾಗ ಶಾಂತಕುಮಾರ್ಗೆ ನಮಗೆ ಸ್ಕೂಲ್ನ ಗಮನ ಹರಿಸಿ ಮುಂದುವರಿಸ್ರಪ್ಪ, ಕಾಲೇಜನ್ನು ಕೈ ಬಿಟ್ಬಿಟ್ರಪ್ಪ, ಕಾಲೇಜಿನ ಬಹಳ ಕಷ್ಟ ಬಿದ್ದಿದ್ದೀನಿ ಅಂತ KS ಸರ್, ಸತ್ಯನಾರಾಯಣ ಸರ್ ನಮಗೆ ಹೇಳ್ತಾ ಇದ್ರು. ಅವರು ಈ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ನೂತನವಾಗಿ ನಮ್ಮ ಗ್ರಾಮದ ಅಧ್ಯಕ್ಷರಾದ ರಾಜಣ್ಣವರು ಬಂದಿದ್ದಾರೆ. ಅವ್ರಿಗೂ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ನಮ್ಮ MMR ಸರ್, ಮನ್ಸೂರ್ ರೆಡ್ಡಿ ಸರ್ ಎಲ್ಲರಿಗೂ ಚಿರಪರಿಚಿತರೆ. ಅವರ ಈಗಲೂ ಅವಾಗ ವಾರಕ್ಕೆ ಸಲ ಶಾಲೆ ಬಗ್ಗೆ ಬಂದು ರೌಂಡ್ ಹಾಕೊಂಡು, ಅಲ್ಲ ಹಿಂಗೆ ಇರ್ಬೇಕಪ್ಪ, ಹಿಂಗೆ ಶಾಲೆ ಬಗ್ಗೆ ಶಿಸ್ತಾಗಿ ನೀವು ಮ್ಯಾನೇಜ್ಮೆಂಟ್ ಅವರು ಕೆಲವೊಂದು ಸಲಹೆಗಳು ನಮಗೂ ಕೊಡ್ತಾ ಇದ್ದಾರೆ. ಅವರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಅವ್ರಿಗೂ ತುಂಬ ಹೃದಯದ ವಂದನೆಗಳನ್ನ ಮನ್ಸೂರ್ ರೆಡ್ಡಿ ಸರ್ಗೂ ವಂದನೆಗಳನ್ನ ಅರ್ಪಿಸ್ತೇನೆ. ಆಮೇಲೆ ನಮ್ಮ ಗ್ರಾಮದಲ್ಲಿ ಈಗ ಎಲ್ಲ ಊರಲ್ಲಿ ಎಷ್ಟೋ ಕ್ಲಿನಿಕ್ಗಳಿರ್ಬೋದು, ಎಷ್ಟೋ ನರ್ಸಿಂಗ್ ಹೋಮ್ ಇರ್ಬೋದು. ನಮ್ಮ ಪಕ್ಕದ ಊರಿನ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಸರ್, ಬಾಲಾಜಿ ನರ್ಸಿಂಗ್ ಹೋಮ್ ಸಂಸ್ಥಾಪಕರು, ಮಾಲೀಕರು, ಅವರು ಈಗಲೂ ಯಾರೇ ಸುಮಾರು ಕೂಲಿ ಕಾರ್ಯಕ್ರಮಕ್ಕೆ ಬರ್ತಾರೆ, ಅವ್ರ ಹತ್ರ ಹಣ ಇರ್ತೈತೆ ಇರಲ್ಲ. ಫಸ್ಟ್ ಇವರಿಗೆ ಸಿಬ್ಬಂದಿಗೆ ಹೇಳಿದ್ದಾರೆ, ಫಸ್ಟ್ ಪ್ರಥಮ ಚಿಕಿತ್ಸೆ ಏನು ಬೇಕೋ ಕೊಡ್ರಿ ಅಂತ ಮಾಡಿಸಿದಂಥ ಈಗಲೂ ಸೇವೆ ಮಾಡ್ತಾ ಇರುವಂಥ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರು ಕಾಂತರಾಜು ಶ್ರೀನಿವಾಸ್ ಅವರು, ಇವರಿಬ್ಬರೇ ಧ್ವಂಸಂದ್ರನ ಆರೋಗ್ಯ ವಿಚಾರದಲ್ಲಿ ಕಾಪಾಡ್ಕೊಂಡು ಬಂದಂಥವರು. ಶ್ರೀನಿವಾಸ್ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ವಂದನೆಗಳನ್ನ ಅರ್ಪಿಸ್ತೇನೆ. ಮತ್ತು ನಮ್ಮ ಗೋವಿಂದ ರೆಡ್ಡಿ ಅವರು ಕನ್ನಡ ಅಭಿಮಾನಿಗಳವರು. ಅವಾಗವಾಗ ಶಾಂತಕುಮಾರ್ಗೂ ನಮಗೆ ಕೆಲವೊಂದು ಸಲಹೆ ಕೊಡ್ತಾರೆ. ಕನ್ನಡ ಹೇಗೆ ಹುಟ್ಟು ಬಂದು ನಿಮಗೆ ಗೊತ್ತಾ ಅಂತ ನಮ್ಮನ್ನೇ ಕ್ವಶನ್ ಕೇಳ್ತಾರೆ. ನಮ್ಮ ಗೋವಿಂದ ರೆಡ್ಡಿ ಅವರು ಬಂದ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ವಂದನೆಗಳನ್ನ ಅರ್ಪಿಸ್ತೇನೆ. ನಮ್ಮ ಹಿರಿಯ ಸದಸ್ಯರು ಮುನ್ಸದಿ ಭೀಷ್ಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಮನೋಹರ್ ಅಣ್ಣವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಳ್ಬೇಕು ಅಂತ ಹೇಳಿದಾಗ ನಮ್ಮ ಉಪಾಧ್ಯಕ್ಷರಿದ್ದಾರೆ, ಅವರೇ ವಹಿಸ್ಕೊಳ್ಳಿ ಅಂದರು. ಇಲ್ಲ, ಉಪಾಧ್ಯಕ್ಷರು ನಾವು ಆಡಳಿತ ಮಂಡಳಿಯಲ್ಲಿ ಎಲ್ಲ ಸುರೇಶ್ ರೆಡ್ಡಿ ಅವರು ಎಲ್ಲ ಮಾತಾಡಿ ಹಿರಿಯರಿಗೆ ನಿಮಗೆ ಕೊಡೋಣ ಅಧ್ಯಕ್ಷತೆ ಅಂತ ಹೇಳಿದ್ವಿ. ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಮನೋಹರಣ್ಣವ್ರಿಗೂ ವಂದನೆಗಳನ್ನ ಅರ್ಪಿಸ್ತೇನೆ. ಮತ್ತು ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಹಿರಿಯರಾದ ಜಗನ್ನಾಥಣ್ಣವರು, ನಿರ್ದೇಶಕರಾದ ಮಚ್ಚಣ್ಣವರು, ಅವರ ಸಂಸ್ಥಾಪಕರ ಮಗನವರು, ಅವ್ರಿಗೂ ವಂದನೆಗಳನ್ನ ಅರ್ಪಿಸ್ತೇನೆ.
ನಮ್ಮ ಮೇಡಮ್ನವರು ಸುನಂದ ದೇವಿ ಮೇಡಮ್ನವರು ನಮ್ಮ PCM ಮುಂದ್ಗಡೆನೆ ಕೂತಿದ್ದಾರೆ. ಅವ್ರು ಹೋದಾಗ ಮನೆಗೆ ಕಾರಣ ಕೊಡೋದಕ್ಕೆ, ಅಪ್ಪ ನೀವು ಹೈಸ್ಕೂಲ್ನೇ ಗಮನ ಹರಿಸೋದು ಬೇಡ, ಪಕ್ಕ ನಮ್ಮ ಸರ್ಕಾರಿ ಶಾಲೆ ಗೌರ್ಮೆಂಟ್ ಶಾಲೆಗಳನ್ನು ಸ್ವಲ್ಪ ಗಮನ ಹರಿಸ್ರಿ ಅಂದರು PCM ಅವರು ನಿವೃತ್ತ ಮುಖ್ಯೋಪಾಧ್ಯಾಯರು ನಮ್ಮ ಸುನಂದ ದೇವಿ ಮೇಡಮ್ನವರು ಬಂದಿದ್ದರು. ಅವ್ರಿಗೂ ವಂದನೆಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದ ಇಷ್ಟೊಂದು ಯಶಸ್ವಿಯಾಗಿ ನಡೆಸಬೇಕು ಅಂದರೆ ನಮ್ಮ ಉಪಾಧ್ಯಕ್ಷರಾದ ಅಶ್ವತ್ಥನಾರಾಯಣ ರೆಡ್ಡಿ ಅವರು ಮತ್ತು RS ವೆಂಕಟಸ್ವಾಮಿ ಅವರು, DS ಕೃಷ್ಣಪ್ಪ ಅವರು, ನಮ್ಮ DV ಸುರೇಶ್ ಅವರು ನೀವು ಶಾಂತು, ನಿಮಗೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ಎಲ್ಲರೂ ನಮ್ಮ ಸಹಕಾರ ಇರ್ತೈತೆ ಅಂತ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಧನ ಸಹಾಯ ಮಾಡಿದಂಥ ನಮ್ಮ ಎಲ್ಲ ಆಡಳಿತ ಮಂಡಳಿಯವರಿಗೆ ಮತ್ತು ಗೌಂಡರ್ ನಮ್ಮ ಸುಬ್ರಹ್ಮಣ್ಯ ಗೌಂಡರ್ ಅವರ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆ ಮತ್ತು ಕಾಲೇಜಿಗೆ ಅಪಾರ ಅವರೊಂದು ಕೊಡುಗೆ ಕೊಡಲು ಅವರ ಒಂದು ನಿರ್ಧಾರ ಮಾಡಿದ್ದಾರೆ. ಅದನ್ನು ಮತ್ತೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಮೊತ್ತದ ನಮ್ಮ ಸುಬ್ರಹ್ಮಣ್ಯ ಅವರು ಮುಂದೆ ಬರಬೇಕು. ನಮ್ಮ ಸುಬ್ರಹ್ಮಣ್ಯ ಅವರು, ಚಂಬೆನಹಳ್ಳಿ ಸುಬ್ರಹ್ಮಣ್ಯ ಅವರು, ಆಮೇಲೆ ನಮ್ಮ ನಾರಾಯಣಸ್ವಾಮಿ ಮೊದಲೇರವರು, ಅವರು ಕಾಲೇಜಿನ ಉಪಾಧ್ಯಕ್ಷರು. ಅಲ್ಲಿ ಹೀಗೆ ಆಗ ನಾನು ಮೊನ್ನೆ ನಮ್ಮ ಕಾಲೇಜವರು ಅಲ್ಲಿ ಆಟ ಆಡೋದಕ್ಕೆ ಹೋಗೋದಕ್ಕೆ ಅವರ ಆಡಳಿತ ಮಂಡಳಿ ಪರ್ಮಿಷನ್ ಕೇಳೋದಕ್ಕೆ ನಮ್ಮ ನಾರಾಯಣಸ್ವಾಮಿ ಮೊದಲೇರಿಗೆ ಫೋನ್ ಮಾಡಿದೆ, ಅಣ್ಣ ಎಕ್ಸಾಮ್ ರೆಡಿ ಕಾಲದಿಂದ ಈ ಶಾಲೆ ಉಳಿಸ್ಕೊಟ್ಟು ಬಂದಿರೋದು ಆಟದ ಮೈದಾನ, ನಮ್ಮ ಶಾಲೆ ಹುಡುಗರು ಆಡೋದಕ್ಕೆ ನಮ್ಮನ್ನೇನು ಪರ್ಮಿಷನ್ ಕೇಳಬೇಕಾ, ನಮ್ಮ ಶಾಲೆಯವರು ಯಾವಾಗಲೂ ಬಂದು ಆಡಲಿ ಅಂತ ನಮ್ಮ ನಾರಾಯಣಸ್ವಾಮಿ ಮೊದಲೇವರು ಅವತ್ತು ಅವರಿಗೆ ಪ್ರಿನ್ಸಿಪಾಲ್, ಅಲ್ಲಿನ ಗೌರ್ಮೆಂಟ್ ಶಾಲೆ ಪ್ರಿನ್ಸಿಪಾಲ್ಗೆ ಹೇಳಿ ಅವರು ಪರ್ಮಿಷನ್ ಕೊಡಿಸಿದ್ರು. ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ವಂದನೆಗಳನ್ನ ಅರ್ಪಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಕೆಲವು ಹಾಲಿ ಸದಸ್ಯರು, ಗ್ರಾಮ ಪಂಚಾಯತಿಯವರು ಮತ್ತು ನಮಗೆ ಇಲ್ಲಿ ಶಾಲೆಯಲ್ಲಿ ವಿದ್ಯಾಬುದ್ಧಿ ಕಲಿಸಿದ ಬೋಧಕ ವರ್ಗದವರಿದ್ದರು, ಬೋಧಕೇತರ ವರ್ಗದವರು ನಮ್ಮ ಚೌಡಪ್ಪ ಅವರು, ವೆಂಕಟರಮಣಪ್ಪನವರು ಮತ್ತು ಎಲ್ಲ ಹಳೆ ವಿದ್ಯಾರ್ಥಿನಿಯವರು ಮತ್ತು ನಮ್ಮ ಮರಿಯಪ್ಪ ಅವರು ಮತ್ತು ಇಲ್ಲಿ ಮಾಧ್ಯಮ ಮಿತ್ರರು ಮತ್ತು ನಮ್ಮ ರಾಜೇಶ್ ಕಲಾ ತಂಡದವರು ಅವರು ಬಹಳ ಜಾನಪದ ಲೋಕಕ್ಕೆ ಕರ್ಕೊಂಡು ಹೋಗಿದ್ರು ಬೆಳಗ್ಗೆಯಿಂದ. ಆ ತಂಡದ ಎಲ್ಲರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಮತ್ತು ಎಲ್ಲ ನಮ್ಮ ಶಿಕ್ಷಕರ ವೃಂದದವರಿಗೂ ಈ ಕಾರ್ಯಕ್ರಮಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಆಡಳಿತ ಮಂಡಳಿ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ವಾರದಿಂದ 10 ದಿನದಿಂದ ನಮ್ಮ ಈಶ್ವರಪ್ಪ ಅವರು ಆಗಲಿರುಳು ಈ ಕಾರ್ಯಕ್ರಮದ ಈ ರೀತಿ ಇರಬೇಕು, ಪ್ರಶಸ್ತಿಗಳು ಈ ರೀತಿ ಇರಬೇಕು ಮತ್ತು ಈ ಸಂಸ್ಥಾಪಕರ ಒಂದು ಫೌಂಡರ್ಸರ ಎಲ್ಲ ಫೋಟೋಗಳು ಈ ರೀತಿ ಇರಬೇಕು ಅಂತ ಅವರು ಒಂದು ಸಲಹೆ ಕೊಟ್ಟರು. ನಮ್ಮ ಮನೋಹರಣ್ಣವರು ನನ್ನ ನನಸು ಇವತ್ತು ಮಾಡಿದ್ದೀರ ಅಂತ ಒಳ್ಳೆ ಹೃದಯದಿಂದ ಅವರ ಮನಸ್ಸು ಸಂತೋಷದಿಂದ ಮಾಡಿದ್ದಾರೆ. ಅದಕ್ಕೆ ಪ್ರಯತ್ನ ಪಟ್ಟಂತ ನಮ್ಮ ಈಶ್ವರಪ್ಪ ಸಾವನವ್ರಿಗೂ ಒಂದು ಜೋರಾದ ಚಪ್ಪಾಳೆ ಇರಲಿ. ಮತ್ತು ನಮ್ಮ ಮುಖ್ಯೋಪಾಧ್ಯಾಯರು, ನಮ್ಮ ಮುಖ್ಯ ಶಿಕ್ಷಕರಾದ ನಮ್ಮ ಮುಖ್ಯೋಪಾಧ್ಯಾಯರಾದ ವಿದ್ಯಾಶ್ರೀ ಮೇಡಮ್ನವರು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಮ್ಮ ಎಲ್ಲ ಟೀಚರ್ಸ್ನು ಒಳಗೂಡಿಸ್ಕೊಂಡು ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತೇಳಿ ಎಲ್ಲ ಮಾಡಿಸಿದ್ದಾರೆ. ಮತ್ತು ನಮ್ಮ PU ಕಾಲೇಜಿನ ಪ್ರಾಂಶುಪಾಲರು, ಅಲ್ಲಿನ ಬೋಧಕೇತರ ವರ್ಗದವರು, ಅಲ್ಲಿನ ಲೆಕ್ಚರರ್ಸ್ ಎಲ್ಲರೂ ಬಂದು ಅಲ್ಲಿನ ಕಾಲೇಜಿನ ವಿದ್ಯಾರ್ಥಿನಿಯರೆಲ್ಲ ಬಂದಿದ್ದೀರಾ. ಎಲ್ಲ ವಿದ್ಯಾರ್ಥಿನಿಯರು ಎಲ್ಲರಿಗೂ ಈ ಸಮಯದ ಈ ಕಾರ್ಯಕ್ರಮದ ವಂದನೆಗಳನ್ನು ಅರ್ಪಿಸ್ತೀನಿ. ಮತ್ತೆ ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಊಟದ ವ್ಯವಸ್ಥೆ ಎಲ್ಲ ಇದೆ. ನಮಗೆ 92-93ನೇ ಸಾಲಿನ ವಿದ್ಯಾರ್ಥಿಗಳು ಸಂಪೂರ್ಣ 1500 ಜನಗಳಿಗೆ ಊಟದ ವ್ಯವಸ್ಥೆ
ಚಪ್ಪಾಳೆ ನಮ್ಮ ವಿದ್ಯಾರ್ಥಿನಿಯರಿಂದ. ಆಮೇಲೆ ಅವರು ಇಲ್ಲೊಂದು ಶಾಲಾ ಆವರಣದೊಳಗಡೆ ಸ್ವಲ್ಪ ಕ್ಲೀನ್ ಮಾಡಿ ಕಾಂಕ್ರೀಟ್ ಹಾಕ್ಸೋಣ ಅಂದೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಹಿರಿಯರು ನಾಗರಾಜ್ ಇರ್ಬೋದು, ಬಾಬು ಇರ್ಬೋದು, ಹರೀಶ್ ಇರ್ಬೋದು, ಎಲ್ರಿಗೂ ಧರ್ಮಸಂದ್ರ ಗ್ರಾಮದಲ್ಲೆಲ್ಲ, ಸುತ್ತಮುತ್ತಲ ಗ್ರಾಮದಲ್ಲೆಲ್ಲ, ಇಡೀ ರಾಜ್ಯದಲ್ಲಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಬೇಕು. ಇಲ್ಲಿ ನಮ್ಮ ಗ್ರಾಮದ ಸುತ್ತಮುತ್ತ ಹಳ್ಳಿಗಳಲ್ಲಿ, ನಮ್ಮ ಧರ್ಮಸಂದ್ರ ಗ್ರಾಮದಲ್ಲಿ ನಾನಾ ಭಾಷಿಕರು ಬಂದಿದ್ದಾರೆ. ನಾನಾ ಭಾಷಿಕರಿದ್ದು ನಮ್ಮ ಕನ್ನಡ ಎಲ್ಲೋ ಸ್ವಲ್ಪ ಅಭಿಮಾನ ಕಮ್ಮಿ ಇದು ಒಂದು ನಮಗೆ ಮನಸ್ಸಿಗೆ ಬಂತು. ಅದರಿಂದ ಇದ್ರ ಬಗ್ಗೆ ನಾವು ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ನಮ್ಮ ಕಾರ್ಯದರ್ಶಿಯವರು ಶಾಂತಕುಮಾರ್ ಅವರು, ಸರ್ ನಾಡ ಹಬ್ಬ ಮಾಡಬೇಕು, ಇಡೀ ಗ್ರಾಮದಲ್ಲೇ ರಾಜ್ಯೋತ್ಸವ ರಾರಾಜಿಸಬೇಕು ಅಂತ ಹೇಳಿದಾಗ, ಅದೇ ರೀತಿ ನಮ್ಮ 92-93ನೇ ಬ್ಯಾಚಿನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿಗಳೆಲ್ಲ ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀವಿ, ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಏನು ಅನ್ನೋದು ಪಕ್ಕದ ರಾಜ್ಯದವ್ರಿಗೂ ಗೊತ್ತಾಗಬೇಕು. ಕನ್ನಡ ಅಭಿಮಾನ ನಮಗೆ ಐತೆ, ನಿಮಗೆಲ್ಲ ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಅಂದರು. ಅದರಿಂದ ಕನ್ನಡ ರಾಜ್ಯೋತ್ಸವ ಇಡೀ ರಾಜ್ಯ ಧರ್ಮಸಂದ್ರ ಗ್ರಾಮದಲ್ಲಿ ಪ್ರತಿಯೊಂದು ಬೀದಿಯಲ್ಲೂ ಒಂದು ಡೊಳ್ಳು ಕುಣಿತ, ವೀರಗಾಸೆ, ಪ್ರತಿಯೊಬ್ಬ ವಿದ್ಯಾರ್ಥಿ, ಇವರು 1500 ಜನ ವಿದ್ಯಾರ್ಥಿನಿಯರು ಕನ್ನಡದ ಧ್ವಜ ಮತ್ತು ಶಾಲು ಹಾಕಿ ಎಲ್ಲ ಮೆರವಣಿಗೆ ಮಾಡಿ ಕನ್ನಡ ನಾಡ ಹಬ್ಬನ ವಿಜೃಂಭಣೆಯಿಂದ ಆಚರಿಸಿದ್ವಿ. ಇಲ್ಲಿ ಧರ್ಮಸಾಗರ ವಿದ್ಯಾಸಂಸ್ಥೆ 1968ರಲ್ಲಿ ದೊಡ್ಡವರು ಇದನ್ನು ಸ್ಥಾಪನೆ ಮಾಡಿರೋದು. ಇಲ್ಲಿ ಒಳ್ಳೆ ವಿದ್ಯಾರ್ಥಿಗಳು, ಉನ್ನತ ಸ್ಥಾನಕ್ಕೆಲ್ಲ ಹೋಗಿರೋರು, ಹಳೆಯ ವಿದ್ಯಾರ್ಥಿಗಳೆಲ್ಲ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲಿ ಅವರ ಕನಸು ಏನು ಅಂದರೆ 68ನೇ ಇಸ್ವಿಯಲ್ಲಿ ಮಾಡಿದ್ದು, ಇಲ್ಲಿ ಕೂಲಿ ಕಾರ್ಮಿಕರಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಸರ್ಜಾಪುರ ಹೈಸ್ಕೂಲು ಧ್ವಂಸದಲ್ಲಿ ಇರಲಿಲ್ಲ, ಎಲ್ಲ ಸರ್ಜಾಪುರ ಹೊರ್ತೂರು ಹೋಗಬೇಕಾಗಿತ್ತು. ಆ ಕಾಲದಲ್ಲಿ ನಮ್ಮ ಹೆಣ್ಮಕ್ಳು ವಂಚಿತರಾಗಬಾರ್ದು, ಕೂಲಿ ಕಾರ್ಮಿಕರು ಮಕ್ಕಳು ವಂಚಿತರಾಗಬಾರ್ದು ಅಂತ ದೊಡ್ಡವರು ಕಟ್ಟಿ ಬೆಳೆಸಿದ್ದ ಸಂಸ್ಥೆನ ಅಲ್ಲಿ ಈಗ ಒಂದು ನಮ್ಮ ಕಾರ್ಯದರ್ಶಿಯಾದ ಶಾಂತಕುಮಾರ್ ಅವರು, ಖಜಾಂಚಿಗಳಾದ ನಾವು ಧನರಾಜ್ ಅವರು ಆಗಿರೋದಕ್ಕೆ ಅವರ ದೊಡ್ಡವರ ಆಶೀರ್ವಾದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಕನ್ನಡ ರಾಜ್ಯೋತ್ಸವ ಪ್ರತಿಯೊಬ್ಬರ ಮನೇಲಿ, ನಮ್ಮ ಭಾಷೆ ನಾನಾ ಭಾಷೆ ಇರಲಿ, ನಮ್ಮ ಏನೋ ಹೇಳ್ತಾರೆ, ಬಲ್ಲವನಿಗೆ ಗೊತ್ತು ಕನ್ನಡ, ಅದು ಕಲ್ಲು, ಕನ್ನಡ ಗೊತ್ತಿಲ್ಲದವನಿಗೆ ಅದು ಕಲ್ಲು, ಕನ್ನಡ ಗೊತ್ತಿರೋನಿಗೆ ಅದು ಕಲ್ಲು ಸಕ್ಕರೆ ಅಂತ. ಆ ರೀತಿ ಪ್ರತಿಯೊಬ್ಬರೂ ನಿಮ್ಮ ಭಾಷೆ, ಕನ್ನಡ ಭಾಷೆ ಮನೆಯಲ್ಲಿ ನೀವೇನೇ ಭಾಷೆ ಇರಲಿ, ನಿಮ್ಮ ಹೃದಯದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಲ, ನೆಲ ಮತ್ತು ನಮ್ಮ ನುಡಿ ಕನ್ನಡ ಇರಲಿ ಅಂತ ಈ ಸಂದರ್ಭದಲ್ಲಿ ಒಂದು 2 ಮಾತು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಸಾಕಷ್ಟು ಮಂದಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಸಹ ವಿತರಣೆ ಮಾಡಲಾಗಿದೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ಕೊಡಬೇಕು ಅಂದರೆ ಫಸ್ಟ್ ಮೊದಲನೇದಾಗಿ ನಮ್ಮ ಕೇಂದ್ರ ಬಿಂದುವಾದ ಕೆ ಎಮ್ ಮುನಿಯಪ್ಪನವರು ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆಯಿಂದ ಮೈಸೂರು ದಸರಾ ಇದರಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದರು. ಸಾಹಿತ್ಯ ಸಮ್ಮೇಳನದಲ್ಲೇ ಅವರು ಒಂದು ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಅವರ ಒಂದು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಅವರವರು. ಅವ್ರನ್ನ ಇಲ್ಲಿ ನಮ್ಮ ಕೇಶವಬಾಬು ಅವರು, ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಥರ ಕೆ ಎಮ್ ಮುನಿಯಪ್ಪನವ್ರು ಈ ಥರ ಬಂದಿದ್ದಾರೆ, ಒಳ್ಳೆಯ ಪ್ರಶಸ್ತಿ ಪಡ್ಕೊಂಡ್ಬಂದಿದ್ದಾರೆ ಸಾಹಿತಿಗಳಾಗಿ ಅಂತ ಅವರು ನಮ್ಮ ಗಮನಕ್ಕೆ ತಂದಾಗ ನಮ್ಮ ಶಾಂತಕುಮಾರ್ ಸರ್ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಕೇಶವಬಾಬು ಅವ್ರು ಹೇಳಿದಾಗ, ಶಾಂತಕುಮಾರ್ ಸರ್ ಸನ್ಮಾನ ಏನು, ನಮ್ಮ ಕನ್ನಡ ರಾಜ್ಯೋತ್ಸವನೇ ಮಾಡಿ ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆಯಲ್ಲಿ, ನಮ್ಮ ಧ್ವಂಸದಲ್ಲಿ, ಇಡೀ ನಮ್ಮ ಹೋಬಳಿಯಲ್ಲಿ ನಾಡಹಬ್ಬ ರೀತಿಯನ್ನೇ ಮಾಡೋಣ ಅಂತ ಕೇಂದ್ರ ಬಿಂದು ನಾವು ಮಾಡಬೇಕು ಅಂದರೆ ನಮಗೆ ಕೆ ಎಮ್ ಮುನಿಯಪ್ಪನವರು ಅವ್ರ ಮುಖಾಂತರ ಅವರೊಬ್ಬರಿಗೆ ಮಾಡುವಾಗ ನಮ್ಮ ಎಲ್ಲ ಹಳೆ ನಮ್ಮ ಗುರು ಹಿರಿಯರಿಗೆ, ನಮಗೆ ವಿದ್ಯಾಭ್ಯಾಸ ತಿದ್ದಿ ಕಲಿಸಿದಂಥ, ಬುದ್ಧಿ ಹೇಳಿದಂಥ ಗುರುಗಳಿಗೆಲ್ಲ ಒಂದು ಕನ್ನಡ ರಾಜ್ಯೋತ್ಸವದ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಸಿದ್ಧಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋಣ ಅಂತ ಹೇಳಿ
ಎಲ್ಲರಿಗೂ ಮನಸ್ಸು ಬಂದ ನಮ್ಮ ಆಡಳಿತ ಮಂಡಳಿ ಕಡೆಯಿಂದ ಎಲ್ಲರೂ ಮತ್ತು ಎಲ್ಲ ಹಳೆಯ ವಿದ್ಯಾರ್ಥಿ ಪದಾಧಿಕಾರಿಗಳೆಲ್ಲ ಒಂದು ಮೀಟಿಂಗ್ ಹಾಕಿ ಈ ರೀತಿ ವಿಜೃಂಭಣೆ ಮಾಡಿ ನಮ್ಮ ಎಲ್ಲ ಗುರುಗಳನ್ನ ಎಲ್ಲೆಲ್ಲಿ ಇದೆ ಯಾವ ಭಾಗದಲ್ಲಿದ್ದಾರೋ ಕೆಲವು ಗುರುಗಳಿಗೂ 80 ವರ್ಷ ಆಗೈತೆ ಅವ್ರನ್ನೂ ಹೋಗಿ ಭೇಟಿಯಾಗಿದ್ದಕ್ಕೆ ಅವರು ಅಯ್ಯೋ ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆಯಲ್ಲಿ ಮತ್ತೆ ನಮ್ಮನ್ನು ಕರೆಸ್ತಾ ಇದ್ದೀರಿ, ನಾವು ಅನ್ನ ತಿಂದು ಬೆಳೆದಿದ್ದು ನಮ್ಮ ಸಂಸ್ಥೆ, ಅದು ಬರ್ತೀವಪ್ಪ ಅಂತ ಒಂದು ಹೃದಯಪೂರ್ವಕದಿಂದ ಎಲ್ಲ ನಮ್ಮ ಗುರುಗಳು ಬಂದಿದ್ದರು. ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತೇನೆ. ಗುರುಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದಕ್ಕೆ ನಮಗೊಂದು ಭಾಗ್ಯ ಸಿಕ್ತು. ನಮಗೆ ಎಲ್ಲ ಅವ್ರಿಗೆ ಶಿಷ್ಯರಾಗಿದ್ದಕ್ಕೆ ನಮಗೊಂದು ಭಾಗ್ಯ ಸಿಕ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಅವ್ರಿಗೆ ಪ್ರತಿ ವರ್ಷವೂ ಎಲ್ಲರನ್ನೂ ಗುರುಸಿ ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರೆ ಅವ್ರಿಗೂ ನಮ್ಮ ಕನ್ನಡದ ಬಗ್ಗೆ ನಾನಾ ಕಡೆ ಎಲ್ಲರೂ ಒಂದು ಹೇಳಿ ನಮ್ಮ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆಯಿಂದ ಕೊಟ್ಟಿದ್ದು ಎಲ್ಲರ ಇಡೀ ರಾಜ್ಯದಲ್ಲಿ ಇತರ ಸಂಸ್ಥೆಗಳಲ್ಲಿನೂ ಕೊಡೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮನವಿ ಮಾಡ್ತೇನೆ. ಮತ್ತು ಈ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಕಾದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪ್ರತಿಯೊಂದು ರಸ್ತೆಯಲ್ಲಿ ಬೀದಿಯಲ್ಲಿನೂ ನಮ್ಮ ಕಾರ್ಯಕ್ರಮದ ಎಲ್ಲ ವಿಡಿಯೋ ಚಿತ್ರೀಕರಣ ಮಾಡಿ ಫೋಟೋಸ್ ಮಾಡಿದ್ದೀರಾ. ನಿಮಗೂ ಈ ಸಂದರ್ಭದಲ್ಲಿ ಧರ್ಮಸಾಗರ ವಿದ್ಯಾಸಂಸ್ಥೆ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾವು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಈ ರಾಜ್ಯೋತ್ಸವ ಮಾಡಲಿಕ್ಕೆ ಕಾರಣ ನಾಡು ನುಡಿ ಸೇವೆಗೆ ಸಂಸ್ಕೃತಿಗೆ ಗಣನೀಯವಾದಂಥ ಸೇವೆ ಸಲ್ಲಿಸಿದಂಥ ಸಾಧಕರನ್ನು ಗುರುತಿಸಿ ನಮ್ಮ ಮುನಿಯಪ್ಪನವರು, ಈಗ ಧನರಾಜಣ್ಣವ್ರು ಹೇಳ್ದಂಗೆ ನಮ್ಮ ಮುನಿಯಪ್ಪನವ್ರ ಜೊತೆಗೆ ಅವರೆಲ್ಲರಿಗೂ ನಾವು ಒಂದು ನಾಡ ಪ್ರಶಸ್ತಿಯನ್ನು ಕೊಡಬೇಕು. ಮತ್ತು ಆ ಮೂಲಕ ನಮ್ಮ ಸಂಸ್ಥೆಯ ಹೆಸರನ್ನು ಪ್ರಗತಿ ಪಥದ ಕೊಂಡೊಯ್ಯಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಈ ಕಾರ್ಯಕ್ರಮ ರೂಪುಗೊಳ್ಳೋಕೆ ಮುಖ್ಯ ಕಾರಣ ನಮ್ಮ 91-93 ಸಾಲಿನ ಹಿರಿಯ ವಿದ್ಯಾರ್ಥಿಗಳು. ಅವ್ರು ಹೇಳ್ಬೇಕಂದ್ರೆ 75% ಅವ್ರದ್ದೇ ಸಪೋರ್ಟ್ ಇತ್ತು. ನಾವು ಬರೀ ಮ್ಯಾನೇಜ್ಮೆಂಟ್ 25% ಸಪೋರ್ಟ್ ಅಷ್ಟೇ ಈ ಸಕ್ಸಸ್ ಆಗೋದಕ್ಕೆ ಕಾರಣ. ಹಾಗಾಗಿ ಅವರ ಒಂದು ಸಹಾಯದಿಂದ, ಅವರ ಒಂದು ಸಪೋರ್ಟಿಂದ ನಾವು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀವಿ. ಮತ್ತು ಈ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಮುಖ್ಯ ಕಾರಣಕರ್ತ ತಾವುಗಳು ಮಾಧ್ಯಮ ಮಿತ್ರರು ತಾವೆಲ್ಲ ಸಹಕರಿಸಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಧರ್ಮಸಾಗರ ಪ್ರೌಢಶಾಲೆಯಲ್ಲಿ ಈ ಸಾಲಿನ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಿದ್ವಿ. ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಬಹಳ ಮೇರ್ಪಟ್ಟಿರ್ತಕ್ಕಂಥದ್ದು. ಅದೇ ಥರ ಶಾಲಾ ಮಕ್ಕಳೆಲ್ಲ ಸೇರಿಸಿ ನಮ್ಮ ಆಡಳಿತ ಮಂಡಳಿಯವರು ನಮಗೆ ಬಹಳ ಸಹಕಾರವನ್ನು ನೀಡಿದ್ರು. ಅದೇ ರೀತಿಯಾಗಿ ನಮ್ಮ ಪದಾಧಿಕಾರಿಗಳು, ನಮ್ಮ ಟ್ರಸ್ಟಿನ ಸದಸ್ಯರೆಲ್ಲರೂ ಒಳ್ಳೆಯ ಪರಿಶ್ರಮ ಪಟ್ಟು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಮಾಡಿದ್ದೇವೆ. ಇದೇ ರೀತಿಯಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ಬರೀ ನವೆಂಬರ್ ಒಂದು ತಿಂಗಳಿಗೆ ಮಾತ್ರ ಸೀಮಿತ ಆಗದೆ ಪ್ರತಿ ವರ್ಷ ಸಹ ನಮ್ಮ ಕನ್ನಡದ ಅಭಿಮಾನನ ಉಳಿಸ್ಕೊಂಡು ನಾಡು ನುಡಿನ ನಾವು ಬೆಳೆಸ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ.